ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಕಿಂಗ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೂದಲಿನ ಅಕಾಲಿಕ ಬೂದು ಬಣ್ಣ ಮತ್ತು ಚರ್ಮದ ಮೇಲೆ ಗೋಚರಿಸುವ ಸುಕ್ಕುಗಳು ಯಾವುದರ ಕೊರತೆಯ ಲಕ್ಷಣವಾಗಿದೆ? ಆಪ್ಷನ್ಸ್ ಎ ಮೆಲನಿನ್, ಬಿ ವಿಟಮಿನ್ B12, ಸಿ ಕಾಲಜನ್, ಡಿ ಹಿಮೋಗ್ಲೋಬಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲಜನ್. ಕೂದಲಿನ ಅಕಾಲಿಕ ಬೂದು ಬಣ್ಣ ಮತ್ತು ಚರ್ಮದ ಮೇಲೆ ಗೋಚರಿಸುವ ಸುಕ್ಕುಗಳು ಕಾಲಜನ್ ಕೊರತೆಯ ಲಕ್ಷಣಗಳಾಗಿವೆ. ಕರಿಬೇವು ಕೇವಲ ಮಸಾಲೆ ಹಾಕಲು ಮಾತ್ರವಲ್ಲ, ಅವು ಉತ್ಕರ್ಷಣ ನಿರೋಧಕಗಳು ಮತ್ತು ಬಿ ಜೀವಸತ್ವಗಳಲ್ಲಿ ಸಮೃದ್ಧವಾಗಿವೆ. ಅವು ಕೂದಲಿನ ನೈಸರ್ಗಿಕ ವರ್ಣದ್ರವ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ, ಅದನ್ನು ಗಾಢವಾಗಿಡುತ್ತವೆ. ಕರಿಬೇವು ದೇಹದಲ್ಲಿ ಕಾಲಜನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಚರ್ಮದ ದೃಢತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ವಯಸ್ಸಾದ ಚಿಹ್ನೆಗಳನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಸ್ಟ್ರೋಕ್ ಸಂಭವಿಸಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಆಮ್ಲಜನಕ ಕೊರತೆ, ಬಿ ರಕ್ತ ಹೆಪ್ಪುಗಟ್ಟುವಿಕೆ, ಸಿ ಕಡಿಮೆ ಉಷ್ಣತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತ ಹೆಪ್ಪುಗಟ್ಟುವಿಕೆ. ರಕ್ತನಾಳಗಳ ಮೇಲಿನ ಹೆಚ್ಚುವರಿ ಹೊರೆ ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಯಲ್ಲಿ ಹೆಪ್ಪುಗಟ್ಟುವಿಕೆಯ ರಚನೆಯನ್ನು ಹೆಚ್ಚಿಸಬಹುದು. ಕಡಿಮೆ ನೀರು ಸೇವಿಸುವುದು, ಹೆಚ್ಚು ಜಡ ಮತ್ತು ಉಪ್ಪು ಸ್ಯಾಚುರೇಟೆಡ್ ಆಹಾರವನ್ನು ಸೇವಿಸುವುದು, ನಿರ್ಜಲೀಕರಣ ಮತ್ತು ದೈಹಿಕವಾಗಿ ನಿಷ್ಕ್ರಿಯವಾಗಿರುವುದು ರಕ್ತದ ದಪ್ಪವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಈ ಅಂಶಗಳು ಪಾರ್ಶ್ವವಾಯು ಸಂಭವಿಸಲು ಸೂಕ್ತವಾದ ಸನ್ನಿವೇಶವನ್ನು ಸೃಷ್ಟಿಸುತ್ತವೆ. ಮೂರನೇ ಪ್ರಶ್ನೆ, ಹೆಡ್ಫೋನ್ಗಳನ್ನು ನಿರಂತರವಾಗಿ ಬಳಸುವುದರಿಂದ ಯಾವ ಅಂಗಕ್ಕೆ ಹಾನಿಯಾಗುತ್ತದೆ? ಆಪ್ಷನ್ಸ್ ಎ ಮೆದುಳು, ಬಿ ಹೃದಯ, ಸಿ ಶ್ವಾಸಕೋಶ, ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೆಡ್ಫೋನ್ಗಳನ್ನು ನಿರಂತರವಾಗಿ ಬಳಸುವುದರಿಂದ ಮೆದುಳಿಗಷ್ಟೇ ಅಲ್ಲದೆ ಹೃದಯಕ್ಕೂ ಹಾನಿಯಾಗುತ್ತದೆ. ಇದು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ. ಹೆಡ್ಫೋನ್ಗಳು ಹೊರಸೂಸುವ ವಿದ್ಯುತ್ ಕಾಂತೀಯ ಅಲೆಗಳು ಮೆದುಳಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ, ತಲೆನೋವು ಮತ್ತು ಮೈಗ್ರೇನ್ಗೆ ಕಾರಣವಾಗುತ್ತವೆ. ಅನೇಕ ಜನರು ನಿದ್ರಾಭಂಗ, ನಿದ್ರಾಹೀನತೆ ಮತ್ತು ಸ್ಲೀಪ್ ಅಪ್ನಿಯಾದಿಂದ ಬಳಲುತ್ತಿದ್ದಾರೆ. ಹೆಡ್ಫೋನ್ ಮತ್ತು ಇಯರ್ಫೋನ್ಗಳನ್ನು ಅತಿಯಾಗಿ ಬಳಸುವುದರಿಂದ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ನಾಲ್ಕನೇ ಪ್ರಶ್ನೆ, ವಿಶ್ವದ ಮೊದಲ ಗಣರಾಜ್ಯ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ವೈಶಾಲಿ, ಬಿ ಆಸ್ಟ್ರೇಲಿಯಾ, ಸಿ ಕೆನಡಾ, ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ವೈಶಾಲಿ. ಬಿಹಾರದ ವೈಶಾಲಿಯನ್ನು ವಿಶ್ವದ ಮೊದಲ ಗಣರಾಜ್ಯ ಎಂದು ಕರೆಯಲಾಗುತ್ತದೆ. ಇದನ್ನು ಆಧುನಿಕ ಭಾರತದ ಬಿಹಾರದಲ್ಲಿ ಲಿಚ್ಚವಿ ಸ್ಥಾಪಿಸಿದರು. ಲಿಚ್ಚವಿ ಕುಲವು ಮಗಧ ಸಾಮ್ರಾಜ್ಯದ ಉದಯಕ್ಕೂ ಮೊದಲು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟಿತು. ಚುನಾಯಿತ ಪ್ರತಿನಿಧಿಗಳು, ಫೆಡರಲ್ ಒಕ್ಕೂಟ ಮತ್ತು ಸೂಕ್ತವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಒಳಗೊಂಡ ಸಾಮೂಹಿಕ ನಿರ್ಧಾರಗಳ ಮೂಲಕ ಆಡಳಿತ ನಡೆಸುವ ಘಾನಸಂಘ ವ್ಯವಸ್ಥೆಯ ಅಡಿಯಲ್ಲಿ ಇದನ್ನು ಸಂಘಟಿಸಲಾಯಿತು. ಐದನೇ ಪ್ರಶ್ನೆ, ಮುಟ್ಟು ನಿಲ್ಲುವ ಹಾದಿಯಲ್ಲಿರುವ ಮಹಿಳೆಯರಿಗೆ ಯಾವುದು ಅತ್ಯುತ್ತಮವಾಗಿದೆ? ಆಪ್ಷನ್ಸ್ ಎ ಮೆಂತ್ಯೆ, ಬಿ ಪುದೀನ, ಸಿ ಒಣಶುಂಠಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇವೆಲ್ಲವನ್ನು ಬಳಸಿ ತಯಾರಿಸುವ ಪಾನೀಯವು ಮುಟ್ಟು ನಿಲ್ಲುತ್ತಿರುವ ಮಹಿಳೆಯರಿಗೆ ಅತ್ಯುತ್ತಮವಾದ ಪಾನೀಯವಾಗಿದೆ. ನಿಂಬೆ ನರಮಂಡಲವನ್ನು ಶಮನಗೊಳಿಸುತ್ತದೆ. ಇದರಲ್ಲಿ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತ ನಿವಾರಕ ಗುಣಗಳಿವೆ. ಇದು ನಿದ್ರಾಹೀನತೆ ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೋಂಪು ಮುಟ್ಟಿನ ನೋವು ಮತ್ತು ಅನಿಲ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ. ಪುದೀನ ಎಲೆಗಳು ಬಿಸಿ ಹೊಳಪನ್ನು ಕಡಿಮೆ ಮಾಡುತ್ತವೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಮೆಂತ್ಯೆ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಒಣಗಿದ ಶುಂಠಿ ಪುಡಿ ಮುಟ್ಟಿನ ಸಂಬಂಧಿತ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಇದು ಕೀಲುಗಳ ಬಿಗಿತವನ್ನು ನಿವಾರಿಸುತ್ತದೆ ಮತ್ತು ಚಯಾಪಚಯವನ್ನು ಸುಧಾರಿಸುತ್ತದೆ. ಹಾಗೆಯೇ ಮಕಾ ಬೇರಿನ ಪುಡಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಕೋಳಿ ಮಾಂಸವನ್ನು ಯಾವ ರೀತಿಯಾಗಿ ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್ ಎ ಚರ್ಮ ಸಮೇತ, ಬಿ ಚರ್ಮರಹಿತ, ಸಿ ಎ ಮತ್ತು ಬಿ, ಡಿ ಎ ಅಥವಾ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮರಹಿತ.
ಕೋಳಿಯ ಚರ್ಮವು ಹೆಚ್ಚಿನ ಶೇಕಡಾವಾರು ಕೊಬ್ಬನ್ನು ಹೊಂದಿರುತ್ತದೆ. ಈ ಚರ್ಮದ ಮುಕ್ಕಾಲು ಭಾಗ ಕೊಬ್ಬಿನಿಂದ ಕೂಡಿರುತ್ತದೆ. ಗಂಭೀರ ಪ್ರಮಾಣದ ಕ್ಯಾಲೋರಿಗಳು ಹೆಚ್ಚಾಗಬಹುದು. ಇನ್ನು ವಿತೌಟ್ ಸ್ಕಿನ್ ಚಿಕನ್, ಇದರಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ ಮತ್ತು ಕೊಬ್ಬಿನ ಅಂಶ ತುಂಬಾ ಕಡಿಮೆ. ತೂಕ ಇಳಿಸಿಕೊಳ್ಳಲು ಬಯಸುವವರು ಮತ್ತು ಹೃದಯ ಸಮಸ್ಯೆ ಇರುವವರು ಸ್ಕಿನ್ ಔಟ್ ಚಿಕನ್ ಕಡ್ಡಾಯವಾಗಿ ಸೇವಿಸಲೇಬೇಕು. ಮುಖ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬಯಸುವವರು ಸ್ಕಿನ್ ಔಟ್ ಚಿಕನ್ ಸೇವಿಸುವುದು ಉತ್ತಮ. ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುವುದನ್ನು ತಡೆಯಲು ಸ್ಕಿನ್ ಔಟ್ ಚಿಕನ್ ಸೇವಿಸುವುದು ಉತ್ತಮ ಮಾರ್ಗವಾಗಿದೆ. 7ನೇ ಪ್ರಶ್ನೆ, ಗಿರಿಧಾಮಗಳ ರಾಣಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಸೂರಿ, ಬಿ ನೈನಿತಾಲ್, ಸಿ ರಾಣಿಕೇತ್, ಡಿ ಬದರಿನಾಥ್. ಸರಿಯಾದ ಉತ್ತರ ಆಪ್ಷನ್ ಎ ಮಸೂರಿ. ಭಾರತವು ಪ್ರಕೃತಿ ಸೌಂದರ್ಯದ ತಾಣಗಳ ಆಗರ. ಅದರಲ್ಲೂ ಉತ್ತರ ಭಾರತದ ಬೆಟ್ಟ ಗುಡ್ಡಗಳು ಪ್ರವಾಸಿಗರನ್ನು ಸದಾ ಸೆಳೆಯುತ್ತವೆ. ಇವುಗಳಲ್ಲಿ ಅತಿ ವಿಶಿಷ್ಟವಾದದ್ದು ಉತ್ತರಾಖಂಡದ ಮಸೂರಿ. ಇದನ್ನು ಗಿರಿಧಾಮಗಳ ರಾಣಿ ಅಥವಾ ಕ್ವೀನ್ ಆಫ್ ಹಿಲ್ಸ್ ಎಂದು ಕರೆಯಲಾಗುತ್ತದೆ. ಈ ಹೆಸರು ಕೇವಲ ಪ್ರಚಾರಕ್ಕಾಗಿ ಬಂದದ್ದಲ್ಲ, ಬದಲಾಗಿ ಅಲ್ಲಿನ ಹವಾಮಾನ ಮತ್ತು ಸೌಂದರ್ಯಕ್ಕೆ ಸಂದ ಗೌರವವಾಗಿದೆ. ದೂನ್ ಕಣಿವೆಯ ಮೇಲೆ ನೆಲೆಸಿರುವ ಈ ನಗರವು ಬ್ರಿಟಿಷ್ ಕಾಲದ ಹಳೆಯ ಕಟ್ಟಡಗಳು ಮತ್ತು ಸುಂದರ ಸೂರ್ಯಾಸ್ತದ ದೃಶ್ಯಗಳಿಗೆ ಪ್ರಸಿದ್ಧವಾಗಿದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪನ್ನೀರನ್ನು ತಿನ್ನದೇ ಇರುವುದು ಉತ್ತಮ? ಆಪ್ಷನ್ಸ್ ಎ ಜೀರ್ಣಕ್ರಿಯೆ, ಬಿ ಬೊಜ್ಜು, ಸಿ ಶುಗರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ. ಜೀರ್ಣಕ್ರಿಯೆ ಸರಿಯಾಗಿಲ್ಲದವರು ಪನ್ನೀರನ್ನು ಮಿತವಾಗಿ ತಿನ್ನಬೇಕು. ಆದರೆ ಅತಿಯಾಗಿ ಪನ್ನೀರ್ ತಿನ್ನುವುದರಿಂದ ಗ್ಯಾಸ್ ಮತ್ತು ಅಜೀರ್ಣ ಉಂಟಾಗುತ್ತದೆ. ನಿರಂತರ ಶೀತ, ಕೆಮ್ಮು ಮತ್ತು ಕಫದಿಂದ ಬಳಲುತ್ತಿರುವವರು ಚಳಿಗಾಲದಲ್ಲಿ ಪನ್ನೀರನ್ನು ಕಡಿಮೆ ತಿನ್ನಬೇಕು. ಒಂದು ವೇಳೆ ತಿನ್ನಲೇಬೇಕೆಂದು ಅನಿಸಿದರೆ ಬೆಳಗ್ಗೆ ಅಥವಾ ಹಗಲು ಹೊತ್ತಿನಲ್ಲಿ ಸೇವಿಸುವುದು ಉತ್ತಮ. 9ನೇ ಪ್ರಶ್ನೆ, ತೂಕ ಹಾಗೂ ಶುಗರ್ ಎರಡೂ ಹೆಚ್ಚಾಗಬಾರದೆಂದರೆ ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಮಾಂಸ, ಬಿ ಮೊಸರು, ಸಿ ಬಿಸಿ ಅನ್ನ, ಡಿ ಅಕ್ಕಿ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸಿ ಅನ್ನ. ನೀವು ಅನ್ನವನ್ನು ಬೇಯಿಸಿ ತಕ್ಷಣ ಸೇವಿಸುವುದು ಹಾನಿಕಾರಕವಾಗಬಹುದು. ಬಿಸಿಯಾಗಿ ಬೇಯಿಸಿದ ಅನ್ನದಲ್ಲಿ ಬಹಳಷ್ಟು ಪಿಷ್ಟವಿರುತ್ತದೆ. ಇದು ವಾಸ್ತವವಾಗಿ ಸಕ್ಕರೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇದು ತ್ವರಿತ ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಮಧುಮೇಹ, ಪ್ರಿಡಯಾಬಿಟಿಸ್ ಮತ್ತು ತೂಕ ಸಮಸ್ಯೆಗಳಿರುವ ಜನರಿಗೆ ಈ ರೀತಿ ಅನ್ನ ತಿನ್ನುವುದು ಅಪಾಯಕಾರಿ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯ ಏರಿಕೆಗೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ಯಾವ ಸೊಪ್ಪು ಮಧುಮೇಹಿಗಳಿಗೆ ಔಷಧವಿದ್ದಂತೆ? ಆಪ್ಷನ್ಸ್ ಎ ಬೇವು, ಬಿ ಮೆಂತ್ಯೆ, ಸಿ ಸಬ್ಬಸಿಗೆ, ಡಿ ಪಾಲಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಂತ್ಯೆ. ಮೆಂತ್ಯೆ ಎಲೆಗಳು ಮಧುಮೇಹ ರೋಗಿಗಳಿಗೆ ಔಷಧವಿದ್ದಂತೆ. ಮೆಂತ್ಯೆ ಎಲೆಗಳು ಫೈಬರ್ ಅನ್ನು ಹೊಂದಿರುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆಯ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ. ಇದಲ್ಲದೆ ಮೆಂತ್ಯೆ ಬೀಜಗಳಲ್ಲಿರುವ ಅಮೈನೋ ಆಮ್ಲಗಳು ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೆಂತ್ಯೆ ತರಕಾರಿ ಅಥವಾ ಮೆಂತ್ಯೆ ಬೀಜದ ನೀರನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ನೈಸರ್ಗಿಕ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ. 11ನೇ ಪ್ರಶ್ನೆ, ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಿ ಸ್ವಾಮಿ ವಿವೇಕಾನಂದ, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ಅಬ್ದುಲ್ ಕಲಾಂ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ. ಭಾರತ ಸರ್ಕಾರ 1984ರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು. ಆ ಬಳಿಕ 1985ರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.